ನೀವು ಈಗ ನಮ್ಮ ದುರ್ಗಶ್ರೀಗೆ ಈಗ ಕೆಲಸ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸರ್, ನಮ್ಮ ಹೆಸರು ಗಿರೀಶ್ ಅಂತ. ನಮ್ಮ ಸೈಡ್ ಬಂದು ರಾಜನಕೋಟೆ ದಿಬ್ಬರಲ್ಲಿದೆ. ನಾವು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ಗೆ ಹೋದಾಗ ನಾವು ತುಂಬ ಕನ್ಸ್ಟ್ರಕ್ಷನ್ ಕಂಪ್ನಿ ಎಲ್ಲ ವಿಸಿಟ್ ಮಾಡಿದ್ದು. ಆದರೆ ದುರ್ಗಾಶ್ರೀಗೆ ಹೋದಾಗ ನಮಗೆ ಒಳ್ಳೆ ರೇಟಲ್ಲೇ ಇದು ಮಾಡಿಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್, ನಿಮಗೆ ದುರ್ಗಾಶ್ರೀ ಹೆಂಗೆ ಪರಿಚಯ ಆಯಿತು? ಸರ್, ನಾನು ಬೇರೆ ಬೇರೆ ವೆಬ್ಸೈಟಲ್ಲೆಲ್ಲ ನೋಡಿದ್ದೆ. ಎಲ್ಲರದು ತುಂಬ ಪ್ಯಾಕೇಜ್ ಎಲ್ಲ ಜಾಸ್ತಿ ಇತ್ತು. ನಾವು ದುರ್ಗಾಶ್ರೀಗೆ ನೋಡಿದಾಗ ಎಲ್ಲರಿಗೂ ಕಂಪೇರ್ ಮಾಡಿದಾಗ ದುರ್ಗಾಶ್ರೀ ತುಂಬ ಕಮ್ಮಿ ಇತ್ತು. ಮತ್ತು ಕೆಲಸನೂ ಕ್ವಾಲಿಟಿ ಎಲ್ಲ ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬಾ ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಯ್ತು. ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ದುರ್ಗಶ್ರೀ ಕೊಡ್ಬೋದು ಸರ್, ಕಣ್ಣು ಮುಚ್ಕೊಂಡು ಕೊಡ್ಬೋದು, ಏನು ತೊಂದರೆ ಇಲ್ಲ ಸರ್. ನಿಮ್ಗೀಗ ನಿಮ್ದು ಬಜೆಟ್ ಅಲ್ಲೇ ಮನೆ ಆಗಿದೆ? ನಮ್ಮ ಬಜೆಟಲ್ಲೇ ಆಯ್ತು ಸರ್ ಮನೆ. ಕಂಪನಿ ನಮ್ಮವ್ರು ಏನು ಕೊಟೇಶನ್ ಕೊಟ್ಟಿದ್ದಾರೆ ಅದರಲ್ಲೇ ಆಗಿದೆ ಸರ್. ಈಗ ದುರ್ಗಶ್ರೀಯಿಂದ ನಿಮಗೆ ಮನೆ ಕಟ್ಕೊಟ್ಟಿರೋದು ನಿಮಗೆ ಎಷ್ಟು ಸಮಾಧಾನ ಇದೆ? ನಮ್ಗೆ ತುಂಬಾ ಖುಷಿಯಾಗಿದೆ. ಆ ಖುಷಿಗೋಸ್ಕರ ನಾವು ನಮ್ಮ ಲೇಔಟಲ್ಲಿ ಇನ್ನೊಬ್ರು ಕೇಳಿದ್ರು, ದುರ್ಗಾಶ್ರೀಗೆ ಕೊಡಿ ಅಂತ ಹೇಳಿದ್ಕೆ ಅವರು ಕೊಟ್ಟಿದ್ದಾರೆ. ಪ್ರಮೋದ್ ಅಂತ ಅವರು, ಪ್ರಮೋದ್ ಅವರು ಮತ್ತೆ ಇನ್ನೊಬ್ರು ಶಿಲ್ಪಾ ಶ್ರೀಕಾಂತ್ ಅನ್ನೋರು ಕೊಟ್ಟಿದ್ದಾರೆ. ಈ ಪ್ರಮೋದ್ ಅವ್ರ ಕಡೆಯಿಂದನೂ ಇನ್ನೊಂದು 2-3 ಈಗ ಬಂದಿದೆ. ಇಲ್ಲಿ ಆ ಕಡೆ ನಿಮ್ಗೆ ಒಂದು ದುರ್ಗಶ್ರೀ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರಿ, ಎಲ್ಲ ಎಂಕ್ವೈರಿ ಮಾಡಿದ್ರಿ, ಅದೆಲ್ಲ ಬಿಟ್ಟು ಯಾವ ನಂಬಿಕೆ ಮೇಲೆ ದುರ್ಗಶ್ರೀ ಕೆಲಸ ಕೊಟ್ಟಿದ್ರು? ದುರ್ಗಾಶ್ರೀಗೆ ನಾವು ಕೊಡಬೇಕು ಅಂದರೆ ಉಮಾಪತಿ ಸರ್ ಅಂತ ಇದ್ದಾರೆ ನಮ್ಮ HSR ಲೆವೆಲಲ್ಲೇ. ಅವ್ರು ಬಂದು ಇವರು ಇನಾಗ್ರೇಷನ್ ಎಲ್ಲ ಮಾಡಿದ್ರೆ ನಾವು ನೋಡಿದ್ದು ಯೂಟ್ಯೂಬಲ್ಲಿ, ಇದರಲ್ಲೆಲ್ಲ. ನಾವು ಆಲ್ರೆಡಿ HSR ಲೆವೆಲಲ್ಲೇ ಇದ್ದವರು. ನಾವು ಆದರೂ ಇದ್ರ ಮೇಲೆಸ್ಕರ ನಾವು ಅವ್ರ ಹೆಸರು ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಮೇಲೆ ನಾವು ದುರ್ಗಾಶ್ರೀಗೆ ಕೊಡ್ಬೋದು, ಇವರು ಬ್ಯಾಕ್ ಬೋನ್ ಆಗಿದ್ದಾರೆ, ಇವರಿಗೆಲ್ಲ ತುಂಬ ಇದೆ. ಅಂದ್ರೆ ನೀವು ಶ್ರೀನಿವಾಸ್ ಗೌಡ್ರ ಮೇಲೆ ಒಂದು ನಂಬಿಕೆ ಮೇಲೆ ನಾವು ವಿಶ್ವಾಸದ ಮೇಲೆ ಕೊಟ್ಟಿದ್ದೀನಿ ಸರ್. ನಾವು ಖಂಡಿತ ಅವರು ನಂಬ್ಕೊಂಡು ಬಂದಿದ್ದಕ್ಕೂ ನಿಮ್ಗೊಂದು ಒಳ್ಳೇದಾಗಿದೆ. ಒಳ್ಳೇದಾಗಿದೆ ಸರ್. ನೀವು ಅವ್ರ ಏರಿಯಾದಲ್ಲೇ? ಹೌದು ಸರ್, ಹೌದು ನಾವು ಸರ್. ಅವ್ರ ಏರಿಯಾದಲ್ಲೇ. ಈಗ ಉಮಾಪತಿ ಶ್ರೀನಿವಾಸ್ ಗೌಡ್ರು ಈಗ ದುರ್ಗಶ್ರೀಗೆ ಮೈಸೂರು ಬ್ರಾಂಚ್, ದಾವಣಗೆರೆ ಬ್ರಾಂಚ್, ಬೆಂಗಳೂರು ಬ್ರಾಂಚ್ ಎಲ್ಲದಕ್ಕೂ ಬ್ಯಾಕ್ ಬೋನ್ ಇರೋದ್ರಿಂದನೇ ಈ ಕಂಪನಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಹೌದು ಸರ್. ಅದನ್ನ ನಂಬ್ಕೊಂಡು ನೀವು ಬಂದಿದ್ರ ಅಂದ್ರೆ ನಿಮ್ಗೂ ಒಂದು ಸಮಾಧಾನ ಆಗಿದೆ. ಹೌದು ಸರ್, ನೀಟಾಗಿ ಮಾಡ್ಕೊಟ್ಟಿದಾರೆ, ಖುಷಿ ಇದೆ. ಹೌದು ಸರ್. ಸರ್, ಇವಾಗ ಕೊನೆಯದಾಗಿ ದುರ್ಗಶ್ರೀ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ದುರ್ಗಾಶ್ರೀ ಅಂದ್ರೆ ಪವರ್ ಆಗಿದೆ ಹೆಸರು. ಅದ್ರ ಮುಖಾಂತರ ನಾವು ದುರ್ಗಾಶ್ರೀಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಸರ್, ಯಾವುದೇ ಪ್ರಾಜೆಕ್ಟ್ ಆಗಲಿ ಏನೇ ಆಗಲಿ. ಇವಾಗ ಹೊಸದಾಗಿ ಮೈಸೂರಲ್ಲೊಂದು ಆಫೀಸ್ ಓಪನ್ ಆಗಿದೆ, ಮತ್ತೆ ದಾವಣಗೆರೆಯಲ್ಲೂ ಆಗ್ತಾ ಇದೆ. ಯಾರೇ ಬೇಕಾದ್ರೂ ಇವ್ರು ಸಂಪರ್ಕಿಸ್ಬೋದು. ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ. ನಮ್ಮ ರೀಸನಬಲ್ ಆಗಿ, ನಮ್ಮ ಬಜೆಟ್ ಫ್ರೆಂಡ್ಲಿಯಾಗಿ ಕಟ್ಕೊಡ್ತಾರೆ, ತೊಂದರೆ ಇಲ್ಲ.